ಸ್ವಲ್ಪ ಖಾರ ಮತ್ತು ಒಂದು ಹಿಡಿ ಆಗುವಷ್ಟು ಬೆಲ್ಲವನ್ನು ಹಾಕಿ ಕುದಿಸಿ ಒಂದು 10 ನಿಮಿಷ ಕುದಿಸಿದ ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಆ ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ನಾನು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು ಆ ಒಗ್ಗರಣೆಯನ್ನು ಇಲ್ಲಿ ಕುದಿಸಿಟ್ಟಂಥ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕ್ಕೊಂಡ್ರೆ ಸ್ವೀಟ್ ಆದಂಥ ಮಕ್ಕಳಿಗೆ ತಿನ್ನೋದಕ್ಕೆ ಉಪ್ಪಿನಕಾಯಲ್ಲಿ ರೆಡಿ ಆಗುತ್ತೆ. ಇದು ಒಂಥರ ತಿನ್ನೋದಕ್ಕೆ ಜೆಲ್ಲಿ ಥರ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ. ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಇವತ್ತು ನನ್ನ ಮಗಳ ಜೋಡಿ ಸ್ವಲ್ಪ ಹೊತ್ತು ನಾನು ಇಲ್ಲಿ ಆಟ ಆಡಿದೆ. ನೀವು ನೋಡಿ. ಬಟ್ಟರ ಮೇಲೆ ಆಟ ಆಡಿನ ಬಾ, ಸಂಜೆ ಹತ್ತು ಅಮ್ಮನ ಕೈ ಪೆರೆ ತಿನ್ನೋಣ ಬಾ. ಪಿಂಕಿ ಡೊಂಕಿ ಲಪ್ ಲಪ್ ಲಪ್, ಸಣ್ಣ ಮೀನ ಲಪ್ ಲಪ್ ಲಪ್, ಪಿಂಕಿ ಡೊಂಕಿ ಲಪ್ ಲಪ್ ಲಪ್. ಸೊ ನಮ್ಗೆಲ್ಲ ಬಾಯ್. ನಮ್ಮ ಕಡೆ ಎಲ್ಲ ಕಾರ ಹುಣ್ಣಿಮೆ ಇರೋದರಿಂದ ಈ ರೀತಿ ಬಸವನಗಳನ್ನ ತಂದು ಕೊಟ್ಟಿರ್ತಾರೆ. ಇದನ್ನು ತೊಗೊಂಡು ನಾವು ಮನೆಯಲ್ಲೇ ಪೂಜೆ ಮಾಡ್ತೀವಿ. ಇಲ್ಲಿ ಮನೆಯಲ್ಲಿರುವಂಥ ಹಸುಗಳಿಗೆ ಎಲ್ಲ ಮೈ ತೊಳೆದು ಪೂಜೆ ಮಾಡಿ ನಾವು ಬಣ್ಣ ಹಚ್ತೀವಿ. ಈ ವರ್ಷ ನಮ್ಮ ಮನೆಯಲ್ಲಿ ಮದುವೆ ಆಗಿರೋದ್ರಿಂದ ನಾವು ಬಣ್ಣ ಹಚ್ಚಲ್ಲ. ಮದುವೆ ಆದ ಮೊದಲನೇ ವರ್ಷ ನಾವು ಹಸುಗಳಿಗೆ ಕಾರ ಹುಣ್ಣಿಮೆಯಲ್ಲಿ ಬಣ್ಣ ಹಚ್ಚೋದಿಲ್ಲ. ಅದಕ್ಕಾಗಿ ಪೂಜೆಯನ್ನು ಮಾತ್ರ ಮಾಡಿ ಅವಕ್ಕೆ ಜೋಳದ ಹುಗ್ಗಿಯನ್ನು ಮಾಡಿ ನಾವಿಲ್ಲಿ ನೈವೇದ್ಯಕ್ಕೆ ಇಡ್ತೀವಿ. ನಮ್ಮೂರಲ್ಲಿ ಕಾರುಣಿ ಕರಿಯನ್ನು ತುಂಬ ಜೋರಾಗಿ ಆಚರಿಸ್ತಾರೆ. ನಾವು ಕೂಡ ಆಚರಿಸ್ತೀವಿ. ನೋಡಿ, ಎಲ್ಲ ಹಸುಗಳನ್ನ ಪೂಜೆ ಮಾಡಿ ಅವುಗಳಿಗೆ ನೈವೇದ್ಯವನ್ನು ಕೊಟ್ಟು ನಾವು ಕಾರುಣಿಯನ್ನು ಈ ರೀತಿಯಾಗಿ ಆಚರಿಸ್ತೀವಿ. ಹತ್ರ ಕೋತಿ ಬಂದಿತ್ತು. ನಮ್ಮ ಮಕ್ಕಳೆಲ್ಲ ಸೇರಿ ಅದು ಕಬ್ಬು ತಿನ್ನೋದನ್ನು ನೋಡ್ತಾ ನಿಂತಿದ್ರು. ಇದೇ ರೀತಿಯಾಗಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.